Welcome back to my YouTube channel. In today's video, we are going to learn about transitive verb and intransitive verb. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ಕಲಿತಾ ಹೋಗೋಣ. ಮೊದಲಿಗೆ ವರ್ಬ್. ವರ್ಬ್ ಈಸ್ ಎ ವರ್ಡ್ ವಿಚ್ ಶೋಸ್ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್. ಅಂದ್ರೆ ಸಬ್ಜೆಕ್ಟ್ ಏನ್ ಕೆಲಸ ಮಾಡ್ತಿದೆ ಅನ್ನೋದನ್ನ ಹೇಳೋದನ್ನ ನಾವು ವರ್ಬ್ ಅಂತ ಕರಿತೀವಿ. ವರ್ಬ್ನ ನಾವು ಆಕ್ಷನ್ ವರ್ಡ್ ಅಂತ ಕೂಡ ಕರಿತೀವಿ. ಅಂದ್ರೆ ಯಾವ ರೀತಿ ಅವು ಸಬ್ಜೆಕ್ಟ್ ಆಕ್ಷನ್ ಮಾಡ್ತಿದೆ ಅನ್ನೋದನ್ನ ಕರೆಕ್ಟಾಗಿ ಸ್ಪೆಸಿಫೈ ಆಗಿ ಹೇಳೋದನ್ನ ನಾವು ವರ್ಬ್ ಅಂತ ಕರಿತೀವಿ. ವರ್ಬ್. ಎ ವರ್ಬ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎ ಟೂ ಟೈಪ್ಸ್ ಬೇಸ್ಡ್ ಆನ್ ವೆದರ್ ಇಟ್ ರಿಕ್ವೈರ್ಸ್ ಅನ್ ಆಬ್ಜೆಕ್ಟ್ ಟು ಎಕ್ಸ್ಪ್ರೆಸ್ ಆರ್ ನಾಟ್. ಅಂದ್ರೆ ನಾವಿಲ್ಲಿ ವರ್ಬ್ನ ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಅದು ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತೀವಿ ಅಂದ್ರೆ ಆ ವರ್ಬಿಗೆ ಯಾವುದೇ ರೀತಿಯಾದ ಆಬ್ಜೆಕ್ಟ್ ಬೇಕೋ ಬೇಡವೋ ಅನ್ನೋದ್ರ ಮೇಲೆ ಇಲ್ಲಿ ನಾವು ವರ್ಬ್ನ ಡಿವೈಡ್ ಮಾಡ್ತೀವಿ. ಯಾವ್ದ್ಯಾವ್ದು ಅಂತಂದ್ರೆ ಟ್ರಾನ್ಸಿಟಿವ್ ವರ್ಬ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಮೊದಲಿಗೆ ಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ವರ್ಬ್ ಆರ್ ನಾಟ್ ಜಸ್ಟ್ ವರ್ಬ್ಸ್ ದಟ್ ಕ್ಯಾನ್ ಟೇಕ್ ಆನ್ ಆಬ್ಜೆಕ್ಟ್, ದೇ ಡಿಮ್ಯಾಂಡ್ ಆಬ್ಜೆಕ್ಟ್. ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಈಗ ಯಾವುದೋ ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಜೊತೆ ಆಬ್ಜೆಕ್ಟು ಸೇರಿ ಆಗುತ್ತಲ್ಲ, ಆ ತರ ಇರೋದನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ಅನುಪಮ ಬ್ರಾಟ್ ಕಾಫಿ. ಇಲ್ಲಿ ಬ್ರಾಟ್ ಅನ್ನೋದು ವರ್ಬ್ ಆಗಿದೆ, ಕಾಫಿ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಇಲ್ಲಿ ವರ್ಬ್ ಜೊತೆ ಆಬ್ಜೆಕ್ಟು ಕೂಡಿ ಆಗೋದನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಈ ಈಸ್ ಈಟಿಂಗ್ ಎ ಕೇಕ್. ಅಂದ್ರೆ ಈಟಿಂಗ್ ಅನ್ನೋದು ವರ್ಬ್ ಆಗಿದೆ, ಕೇಕ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಎರಡು ಸೇರಿ ಆಗಿರುವಂತದ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬ್. ಇಂಟ್ರಾನ್ಸಿಟಿವ್ ವರ್ಬ್ ಆರ್ ಆಪೋಸಿಟ್ ಆಫ್ ಟ್ರಾನ್ಸಿಟಿವ್ ವರ್ಬ್ಸ್. ದೇ ನಾಟ್ ಡಿಮ್ಯಾಂಡ್ ಅನ್ ಆಬ್ಜೆಕ್ಟ್. ಅವಾಗಲೇ ಹೇಳ್ದಾಗೆ ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಆಬ್ಜೆಕ್ಟ್ ಇಂದ ಕೂಡಿರುತ್ತೆ. ಅದೇ ಇಂಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಟ್ರಾನ್ಸಿಟಿವ್ ವರ್ಬಿಗೆ ತದ್ವಿರುದ್ಧವಾಗಿರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಆಬ್ಜೆಕ್ಟ್ ಇಂದ ಕೂಡಿರೋಲ್ಲ. ವರ್ಬ್ ಯಾವುದೇ ರೀತಿಯಾದ ಆಬ್ಜೆಕ್ಟ್ ನ ಡಿಮ್ಯಾಂಡ್ ಮಾಡಲ್ಲ. ಅಂದ್ರೆ ಆಬ್ಜೆಕ್ಟ್ ಬೇಕೇ ಬೇಕು ಅಂತ ಯಾವುದೇ ಡಿಮ್ಯಾಂಡ್ ಇರಲ್ಲ. ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಸೇರ್ಕೊಂಡೆ ಆ ಸೆಂಟೆನ್ಸಿಗೆ ಒಂದು ಮೀನಿಂಗ್ ಅನ್ನ ಕೊಡುತ್ತೆ. ಆ ತರ ಇರುವಂತ ವರ್ಬ್ನ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ದ ಕ್ಯಾಟ್ ರನ್ಸ್. ಇಲ್ಲಿ ಬರೀ ರನ್ಸ್ ಅಂದ್ರೆ ವರ್ಬ್ ಇಂದ ಮಾತ್ರ ಈ ಸೆಂಟೆನ್ಸ್ ಕೂಡಿದೆ, ಯಾವುದೇ ರೀತಿಯಾದ ಆಬ್ಜೆಕ್ಟ್ ಈ ಸೆಂಟೆನ್ಸ್ ಅಲ್ಲಿ ಇಲ್ಲ. ನೆಕ್ಸ್ಟ್ ದೇ ಜಂಪ್ಡ್. ಇಲ್ಲೂ ಅಷ್ಟೇ ಬರೀ ವರ್ಬ್ ಇದೆ, ಆಬ್ಜೆಕ್ಟ್ ಇಲ್ಲ. ಅಂದ್ರೆ ಎಲ್ಲಿ ಜಂಪ್ ಮಾಡಿದ್ರು ಏನಾಯ್ತು ಅನ್ನೋ ಆಬ್ಜೆಕ್ಟ್, ಯಾವುದೇ ರೀತಿಯಾದ ಆಬ್ಜೆಕ್ಟ್ ನ ಈ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿಲ್ಲ, ಬರೀ ವರ್ಬ್ ಇದೆ. ನೆಕ್ಸ್ಟ್ ಸಿಟ್ ಡೌನ್. ಇಲ್ಲೂ ಕೂಡ ಯಾವುದೇ ರೀತಿಯಾದ ಆಬ್ಜೆಕ್ಟ್ ಇಲ್ಲ. ನಾವಿಲ್ಲಿ ನೋಡ್ದಂಗೆ ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇಂದ ಕೂಡಿರುತ್ತೆ, ಅಂದ್ರೆ ಆಬ್ಜೆಕ್ಟ್ ಡಿಮ್ಯಾಂಡ್ ಮಾಡಿರುತ್ತೆ. ಅದೇ ಇಂಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಯಾವುದೇ ರೀತಿಯಾದ ಆಬ್ಜೆಕ್ಟ್ ಇಲ್ದಲೇನೂ ಕೂಡ ಒಂದು ಕಂಪ್ಲೀಟ್ ಮೀನಿಂಗ್ ಕೊಡುವಂತ ಸೆಂಟೆನ್ಸ್ ಆಗಿರುತ್ತೆ. ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಎರಡೇ ವಿಷಯ. ಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಆಬ್ಜೆಕ್ಟ್ ಇರುತ್ತೆ, ಇಂಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಆಬ್ಜೆಕ್ಟ್ ಇರೋಲ್ಲ ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನ ಹೆಚ್ಚಿನ ಗ್ರಾಮರ್ ಕ್ಲಾಸಸ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.